ಒಂದು ನಗರ, ಅದು ಹುಟ್ಟುವುದಕ್ಕೂ ಮುಂಚೆ ಜನರ ಮನಸ್ಸಿನಲ್ಲಿ ಕನಸಿನ ನಗರವೆಂಬ ಸ್ಥಾನ ಪಡೆದಿತ್ತು. ಇದು ಭಾರತದ ಮೊದಲ ಖಾಸಗಿ ಹಿಲ್ ಸಿಟಿ ಆಗುತ್ತದೆ ಎಂಬ ಹೆಮ್ಮೆಯೊಂದಿಗೆ ಅದರ ಯೋಜನೆ ಕೂಡ ಆರಂಭವಾಯಿತು. ಅದನ್ನು ಇಟಲಿಯ ಪ್ರಸಿದ್ಧ ಪೋರ್ಟ್ಫಿನೋ ಪಟ್ಟಣಕ್ಕೆ ಹೋಲಿಸಿ ಮಾತನಾಡಲಾಯಿತು. ಅಲ್ಲಿ ಮನೆ ಖರೀದಿ ಮಾಡೋದು, ಅಲ್ಲಿ ವಾಸಿಸೋದು ಅನೇಕ ಜನರ ಕನಸಾಗಿತ್ತು. ಆದರೆ ಆ ಕನಸು ಹೆಚ್ಚು ಕಾಲ ಉಳಿಲಿಲ್ಲ. ಇಂದು ಲವಾಸ ಎನ್ನುವ ಆ ನಗರ ಖಾಲಿ ಬೀದಿಗಳಲ್ಲಿ ಮೌನವನ್ನೇ ಹೊತ್ತುಕೊಂಡು ನಿಂತಿದೆ. ಹೌದು ಫ್ರೆಂಡ್ಸ್, ಇದು ಲವಾಸ ಕತೆ. ಕನಸಿನಿಂದ ಆರಂಭವಾದ, ವಿವಾದಗಳಲ್ಲಿ ಸಿಲುಕಿದ ಮತ್ತು ಇಂದು ಬಿಟ್ಟು ಹೋದ ನಗರ ಎಂದು ಕರೆಯಲ್ಪಡುವ ಒಂದು ನಿಜವಾದ ನಗರದ ಪಯಣ. 2000 ದಶಕದ ಆರಂಭ. ಭಾರತ ವೇಗವಾಗಿ ಬೆಳೆಯುತ್ತಿದ್ದ ಕಾಲ. IT ಉದ್ಯಮ ಏರಿಕೆ ಕಾಣ್ತಾ ಇತ್ತು. ನಗರೀಕರಣ ಹೊಸ ರೂಪ ಪಡಿತಾ ಇತ್ತು. ಹೂಡಿಕೆಗಳು ಹರಿದು ಬರ್ತಾ ಇತ್ತು. ಈ ಸಮಯದಲ್ಲಿ ಪ್ರಸಿದ್ಧ ಉದ್ಯಮಿ ಅಜಿತ್ ಗುಲಾಬ್ ಚಂದ್ ಅವರ ಮನಸ್ಸಿನಲ್ಲಿ ಒಂದು ಅಸಾಧಾರಣ ಕಲ್ಪನೆ ಮೂಡಿತು. ಭಾರತದಲ್ಲಿಯೇ ಒಂದು ವಿಶ್ವಮಟ್ಟದ ಹಿಲ್ ಸಿಟಿ ನಿರ್ಮಿಸಬೇಕು. ಜನರು ವಾಸಿಸುವುದಕ್ಕೂ, ಕೆಲಸ ಮಾಡುವುದಕ್ಕೂ, ಪ್ರವಾಸ ಹೋಗುವುದಕ್ಕೂ ಎಲ್ಲದಕ್ಕೂ ಹೊಂದಿಕೊಳ್ಳುವ ಒಂದು ಸಂಪೂರ್ಣ ನಗರ. ಇದೇ ಅವರ ಕನಸಾಗಿತ್ತು. ಈ ಕನಸಿನ ನೆಲೆ ಆಗಿದ್ದು ಮಹಾರಾಷ್ಟ್ರದ ಪುಣೆಯಿಂದ ಹತ್ತಿರದಲ್ಲಿರುವ ಪಶ್ಚಿಮ ಘಟ್ಟದ ಬೆಟ್ಟಗಳ ಮೇಲೆ ವರಸಂಗಾಂವ್ ಸರೋವರದ ತೀರದಲ್ಲಿಯೇ ಲವಾಸ ಹುಟ್ಟಬೇಕಾಗಿತ್ತು. ಲವಾಸ ಸಾಮಾನ್ಯ ನಗರವಲ್ಲ, ಅದು ವಿಶೇಷವಾಗಿರಬೇಕಾಗಿತ್ತು. ಇಟಲಿಯ ಪೋರ್ಟ್ಫಿನೋ ಪಟ್ಟಣದ ಮಾದರಿಯಲ್ಲಿ ಬಣ್ಣ ಬಣ್ಣದ ಕಟ್ಟಡಗಳು, ಸರೋವರದ ತೀರದ ಸುಂದರ ಬೀದಿಗಳು, ವಿಶಾಲ ರಸ್ತೆ, ಉದ್ಯಾನವನಗಳು, ಇದೆಲ್ಲದರೊಂದಿಗೆ ಒಂದು ಆಕರ್ಷಕ ಚಿತ್ರವನ್ನು ರೂಪಿಸಲಾಯಿತು. ನಗರದಲ್ಲಿ ಕೇವಲ ಮನೆಗಳಷ್ಟೇ ಅಲ್ಲ, ಶಾಲೆಗಳು, ಆಸ್ಪತ್ರೆಗಳು, IT ಪಾರ್ಕ್, ಐಷಾರಾಮಿ ಹೋಟೆಲ್ಗಳು, ಕ್ಲಬ್ಗಳು, ಅಂದರೆ ವಾಸ, ಶಿಕ್ಷಣ, ಉದ್ಯೋಗ, ಮನರಂಜನೆ ಎಲ್ಲವೂ ದೊರೆಯುವಂತಹ ಒಂದು ಸಂಪೂರ್ಣ ನಗರವನ್ನು ಕಟ್ಟುವ ಗುರಿ ಇದಾಗಿತ್ತು. 2003ರಲ್ಲಿ ಮೊದಲ ಹಂತದ ಕಾಮಗಾರಿ ಆರಂಭವಾಯಿತು. ಹೂಡಿಕೆದಾರರು ಹರಿದು ಬಂದು ಮನೆಗಳನ್ನು ಖರೀದಿ ಮಾಡಲು ತುದಿಗಾಲಲ್ಲಿ ನಿಲ್ತಾ ಇದ್ರು. ಜನರು ಆಶ್ಚರ್ಯದಿಂದ ಕೇಳ್ತಾ ಇದ್ರು, ಇದು ಭಾರತದಲ್ಲೇ ಸಾಧ್ಯವಾ ಅಂತ. ಆದರೆ ಕನಸು ಎಷ್ಟು ದೊಡ್ಡದಾಗಿದೆಯೋ ಅದಕ್ಕೆ ಅಷ್ಟೇ ದೊಡ್ಡ ಸವಾಲುಗಳು ಎದುರಾದವು. ಪಶ್ಚಿಮ ಘಟ್ಟ ಯುನೆಸ್ಕೋ ಘೋಷಿಸಿರುವ ಜೈವ ವೈವಿಧ್ಯತೆಯ ಪರಂಪರೆ ಪ್ರದೇಶ. ಇಂತಹ ಪರಿಸರ ಸ್ನೇಹಿ ಪ್ರದೇಶದಲ್ಲಿ ಭಾರಿ ಮಟ್ಟದ ನಿರ್ಮಾಣ ನಡೆಯುವುದು ಪ್ರಕೃತಿಗೆ ಅಪಾಯಕಾರಿ ಎಂದು ತಜ್ಞರು ಎಚ್ಚರಿಸುತ್ತಾರೆ. ಅದರೊಂದಿಗೆ ಹಲವಾರು ದೂರುಗಳು ಕೇಳಿಬಂದವು. ರೈತರ ಭೂಮಿಯನ್ನು ಬಲವಂತವಾಗಿ ಕಸಿದುಕೊಳ್ಳಲಾಗಿದೆ, ನೀರಿನ ಹಕ್ಕುಗಳನ್ನು ದುರುಪಯೋಗ ಮಾಡಲಾಗಿದೆ, ಪರಿಸರವನ್ನು ಹಾಳು ಮಾಡಲಾಗಿದೆ. 2010ರಲ್ಲಿ ಕೇಂದ್ರ ಸರ್ಕಾರ ತನಿಖೆಗೆ ಮುಂದಾಗಿ ತಾತ್ಕಾಲಿಕವಾಗಿ ಲವಾಸದ ಕಾಮಗಾರಿಗೆ ತಡೆ ಹಾಕ್ತು. ಈ ತಡೆ ಹೂಡಿಕೆದಾರರ ಕನಸುಗಳನ್ನು ಕದಡಿ ಬಿಡ್ತು. ಒಂದೆಡೆ ಕೋಟ್ಯಾಂತರ ಹಣ ಹೂಡಿದವರು ತೊಂದರೆ ಅನುಭವಿಸ್ತಾ ಇದ್ರು. ಇನ್ನೊಂದೆಡೆ ಪರಿಸರವಾದಿಗಳ ಪ್ರತಿಭಟನೆ, ಕಾನೂನು ಹೋರಾಟ, ಅನುಮತಿ ಸಮಸ್ಯೆ, ಇದೆಲ್ಲವೂ ಈ ಯೋಜನೆ ನಿಧಾನವಾಗಲು ಕಾರಣವಾಯಿತು. 2014ರ ನಂತರ ಲವಾಸದ ಕಾಮಗಾರಿ ಬಹುತೇಕ ನಿಂತೇ ಹೋಯಿತು. ಕೆಲವು ಮನೆಗಳು, ಹೋಟೆಲ್ಗಳು, ಕೆಲವು ಶಿಕ್ಷಣ ಸಂಸ್ಥೆಗಳು ಮಾತ್ರ ಪೂರ್ಣಗೊಂಡವು. ಆದರೆ ದೊಡ್ಡ ಕನಸುಗಳು, IT ಪಾರ್ಕ್, ಕೈಗಾರಿಕಾ ವಲಯ, ಸಂಪೂರ್ಣ ನಗರ ಕೇವಲ ಕಾಗದದಲ್ಲೇ ಉಳಿದು ಬಿಟ್ವು. ಮನೆ ಖರೀದಿ ಮಾಡಿದ ಕುಟುಂಬಗಳು ವಾಸಿಸಲು ಬಂದರೂ ಅವರಿಗೆ ಮೂಲಭೂತ ಸೌಲಭ್ಯಗಳ ಕೊರತೆ ಎದುರಾಯಿತು. ಮಕ್ಕಳಿಗೆ ಶಾಲೆ, ಆರೋಗ್ಯ ಸೇವೆ, ಉದ್ಯೋಗ ಯಾವುದೂ ಸರಿಯಾಗಿ ಅಭಿವೃದ್ಧಿ ಹೊಂದಲಿಲ್ಲ. ಹೀಗಾಗಿ ಜನರು ಒಂದರ ಹಿಂದೆ ಮತ್ತೊಬ್ಬರು ನಗರ ತೊರೆದು ಹೋದರು. ಇಂದು ಲವಾಸಾದ ಬೀದಿಗಳು ಖಾಲಿ, ಬಣ್ಣ ಬಣ್ಣದ ಕಟ್ಟಡಗಳು ನಿರ್ಜನ, ಸರೋವರದ ತೀರದಲ್ಲಿ ಮೌನ ಮಾತ್ರ. ಒಮ್ಮೆ ಸಾವಿರಾರು ಜನರ ಕನಸಿನ ಕೇಂದ್ರವಾಗಿದ್ದ ಸ್ಥಳ ಇಂದು ಬಿಟ್ಟು ಹೋದ ನಗರ. ಲವಾಸಾದ ಈ ಕತೆ ಒಂದು ದೊಡ್ಡ ಪಾಠ ಹೇಳುತ್ತೆ. ಅಭಿವೃದ್ಧಿ ಪ್ರಕೃತಿಗೆ ವಿರುದ್ಧವಾಗಿ ಸಾಗಿದರೆ ಅದು ಹೆಚ್ಚು ಕಾಲ ಉಳಿಯದು. ಕನಸು ಕಾಣುವುದು ಸುಲಭ, ಆದರೆ ಅದನ್ನು ನೈಜಗೊಳಿಸುವುದು ಜವಾಬ್ದಾರಿಯೊಂದಿಗೆ, ಪಾರದರ್ಶಕತೆಯೊಂದಿಗಿರಬೇಕು. ಲವಾಸ ನಮಗೆ ನೆನಪಿಸುತ್ತೆ, ಪ್ರಕೃತಿಯ ಬೆನ್ನಿಗೆ ಕಟ್ಟಿದ ಕನಸುಗಳು ಶಾಶ್ವತವಾಗುವುದಿಲ್ಲ, ಅವು ಕುಸಿದು ಹೋಗುತ್ತೆ. ಇಂದು ಲವಾಸ ಪ್ರವಾಸಿಗರಿಗೆ ಕುತೂಹಲದ ಸ್ಥಳ. ಜನರು ಅಲ್ಲಿಗೆ ಹೋಗಿ ಖಾಲಿ ಬೀದಿಗಳನ್ನು, ಬಳಸದ ಮನೆಗಳನ್ನು, ಮೌನದಿಂದ ತುಂಬಿದ ವಾತಾವರಣವನ್ನು ನೋಡಿ ಬೆಚ್ಚಿಬಿಡುತ್ತಾರೆ. ಒಮ್ಮೆ ಕನಸಾಗಿದ್ದರೂ ಇಂದು ಅದು ಪಾಠವಾಗಿದೆ. ಫ್ರೆಂಡ್ಸ್, ಒಂದು ನಗರ ಹುಟ್ಟಲು ಸಾವಿರಾರು ಜನರ ಶ್ರಮ, ಲಕ್ಷಾಂತರ ಕನಸುಗಳು ಬೇಕು. ಆದರೆ ಪಾರದರ್ಶಕತೆ, ಜವಾಬ್ದಾರಿ, ಪರಿಸರದ ಗೌರವ ಇಲ್ಲದಿದ್ದರೆ ನಡೆದ ಕನಸು ಮಣ್ಣಾಗುತ್ತೆ. ಲವಾಸ ಇಂದು ಮೌನವಾಗಿ ನಿಂತು ನಮ್ಮನ್ನು ಎಚ್ಚರಿಸ್ತಾ ಇದೆ, ನಾವು ಮಾಡಿದ ತಪ್ಪುಗಳನ್ನು ಮತ್ತೆ ಮರುಕಳಿಸಬಾರದು ಎಂದು. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.